ಸರ್, ಅಮಿತ್ ಶಾ ಜೊತೆ ಡಿ ಕೆ ಶಿವಕುಮಾರ್ ವೇದಿಕೆ ಹಂಚ್ಕೊಂಡಿದ್ರೆ ಬಿಜೆಪಿ ಸೇರ್ತಾರ ಅನ್ನುವಂತ ಚರ್ಚೆ ಇದೆ. ಬರೀ ಡಿ ಕೆ ಶಿವಕುಮಾರ್ ಅವರು ಕಟ್ಟಾ ಕಾಂಗ್ರೆಸ್ ಇದೆಲ್ಲ ಕೂಡ ಮಾಧ್ಯಮದ ಊಹಾಪೋಹ. ಈಗ ಸದ್ಗುರು ಅವರ ಶಿವರಾತ್ರಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾರೆ, ತಮಗೂ ಗೊತ್ತಿದೆ. ಪ್ರತಿ ವರ್ಷ ಎಲ್ಲ ಸಿನಿಮಾ ತಾರೆಯರು ಹಿಡ್ಕೊಂಡು ಎಲ್ಲರೂ ದೊಡ್ಡವ್ರನ್ನ ಎಲ್ಲರೂ ಕರೆಸ್ತಾರೆ. ಅಮಿತ್ ಶಾ ಅವ್ರನ್ನ ಕರೆದಾರ, ಡಿ ಕೆ ಶಿವಕುಮಾರ್ ಅವ್ರನ್ನು ಕರೆದಿದ್ದಾರೆ. ಅಷ್ಟೇ ಯಾಕೆ ಇಲ್ಲೇ ನಮ್ಮ ಕಾರ್ಯಕ್ರಮಗಳು ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿಗಳು ಕಾಂಗ್ರೆಸ್ನವರು ಕರೀತಾರ, ಬಿಜೆಪಿಯವರು ಕರೀತಾರ, ನಾವು ಕೂತಿರ್ತೀವಿ. ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಏನು ಪೊಲಿಟಿಕಲ್ ಬಿಜೆಪಿ ಪಾರ್ಟಿ ಫಂಕ್ಷನ್ ಅಲ್ಲ, ಈಶಾ ಫೌಂಡೇಶನ್ ಶಿವರಾತ್ರಿ ಕಾರ್ಯಕ್ರಮ. ಅಮಿತ್ ಶಾ ಅವ್ರಿಗೂ ಕರೆದಾರ, ಅಮಿತ್ ಶಾ ಅವ್ರು ಹೋಗಿದ್ದಾರೆ, ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ. ಸುಮ್ಮನೆ ಮಾಧ್ಯಮಗಳು ಅದನ್ನ ಏನೋ ಇಲ್ಲದ ಸಲ್ಲದ ವಿಚಾರಗಳನ್ನ ಇದು ಮಾಡ್ತಾ ಇದ್ದಾರೆ. ಬದಲಾವಣೆ ಹಿಂದುತ್ವದ ಕಡೆ ಹಿಂದುತ್ವ ಕಡೆ ನೋಡಿ, ಅವ್ರವ್ರ ಸ್ನೇಹ ಇದೆಯಲ್ಲ, ವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅವ್ರವ್ರ ಇದನ್ನ ಪಾಲನೆ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಜೈನರಿಗೆ ಅವ್ರದ್ದು ಮಾಡುವಂತದ್ದಿದೆ, ಸಿಖ್ರಿಗೆ ಅವ್ರು ಮಾಡುವಂತದೆ, ಲಿಂಗಾಯತರಿಗೆ ನಮಗೆ ಮಾಡೋದಿದೆ, ಹಿಂದೂಗಳು ನಮಗೆ ಮಾಡೋದಿದೆ. ಎಲ್ಲರಿಗೂ ಅವ್ರವ್ರ ಧಾರ್ಮಿಕ ವಿಚಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ. ಶಿವಕುಮಾರ್ ಅವರ ವೈಯಕ್ತಿಕ ಇದು, ಅದು ಪಕ್ಷದ ಅಲ್ಲ, ಅಥವಾ ನನ್ನ ವೈಯಕ್ತಿಕ, ಅದು ಪಕ್ಷದ. ನನ್ನ ವೈಯಕ್ತಿಕ ಆಚರಣೆ, ನನ್ನ ವೈಯಕ್ತಿಕ ಅಸ್ಮಿತೆ ಏನಿರ್ತದೆ ಅದು ಬೇರೆ. ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಪಕ್ಷದ ಸಿದ್ಧಾಂತಗಳಿಗೆ ಪಕ್ಷ ಸಿದ್ಧಾಂತದ ಆಗಿರ್ತದೆ. ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳು ಅಲ್ವಾ? ಹಿಂದೂಗಳು ಯಾವುದೋ ಇಲ್ಲೋ. ಮತ್ತೆ ಶಿವರಾತ್ರಿ ಹೋದ್ರೆ ಏನಾಗ್ತದೆ? ಪಕ್ಷ ಸಿದ್ಧಾಂತ ಇರುತ್ತೆ, ಅಥವಾ ಶಿವರಾತ್ರಿ ಮಾಡೋದು. ನಾನು ಶಿವರಾತ್ರಿ ಹೋಗಿಲ್ವಾ? ಶಿವನ ಲಿಂಗದ ಗುಡಿಗೆ 170 ಲಿಂಗದ ಗುಡಿಗೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ ಅವರದ್ದು ಶಿವಗಿರಿಗೂ ಹೋಗಿದ್ದೀವಿ. ಅಮಿತ್ ಶಾ ಅವರೆಲ್ಲ ಬಂದಿದ್ರು. ಏನ್ ತಪ್ಪಿದೆ? ಈಗ ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಕಾಂಗ್ರೆಸ್ನವರು ಕೂಡಿರೋಣ, ಸ್ವಾಮಿಗಳು ಕರೀತಾರ, ಅನೇಕ ಕಾರ್ಯಕ್ರಮಗಳನ್ನ ನಮ್ಮನ್ನು ಕರೀತಾರ, ಅವರು ಕರೀತಾರ. ಮತ್ತೆ ರಾಹುಲ್ ಗಾಂಧಿ ಅವರ ಬಗ್ಗೆ ಟೀಕಾ ಪ್ರಹಾರಗಳು ಮಾಡಿದ್ರು ಸರ್ಕಾರದ ಅವರ ಕಾರ್ಯಕ್ರಮದಲ್ಲಿ. ನೋಡಿ, ಅದು ಜಗ್ಗಿ ವಾಸುದೇವ್ ಅವರು ಇದು ಒಂದು ಭಾಗ. ಇಲ್ಲಿ ಇರುವಂತ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ. ಶಿವರಾತ್ರಿ ಕಾರ್ಯಕ್ರಮಕ್ಕೆ ಇವತ್ತು ಅವ್ರು ಹೋಗಿದ್ದಾರೆ. ಯಾವುದು ಮಾಧ್ಯಮದವ್ರು ಮಾತಾಡ್ತಾರೋ, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ನಾಯಕರು ಮಾತಾಡ್ತಾರೆ. ಅದಕ್ಕೆ ಕಾಂಗ್ರೆಸ್ನಾಗ ಮಾತಾಡಿರ್ತಾರ, ಮಾಧ್ಯಮದವ್ರು ಅದಕ್ಕೆ ಹಾಕ್ತಿರಿ ಪೆಟ್ರೋಲು. ಸಿಎಂ ಹೋಗಿ ಮತ್ತೆ ಅದ್ರ ಸಲುವಾಗಿ ಚರ್ಚೆ ಶುರುವಾಗಿದೆ. ನಾನು ವಿಚಾರ ಮಾಡಿದ್ದೀನಿ, ಈ ಸಿಎಂ ಆಗ್ಲಿ, ಮತ್ತೊಂದಾಗ್ಲಿ, ಕೆಪಿಸಿಸಿ ಆಗ್ಲಿ, ಎಲ್ಲರೂ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು ಇದ್ರ ಬಗ್ಗೆ ನಾನು ಪ್ರತ್ಯೇಕ ಮಾಡಬಾರ್ದು ಅಂತ ಒಂದು ದಿಟ್ಟ ನಿರ್ವಹಣೆ ತಗೊಂಡಿದ್ದು. ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ರಿ, ನಿಮ್ಗೂ ಹೇಳ್ತೀವಿ, ಸುಮ್ಮನೆ ನಿಮ್ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ, ಆ ಬಗ್ಗೆ ಪ್ರಶ್ನೆ ಕೇಳಬೇಡ್ರಿ, ನಾವು ಉತ್ತರ ಕೊಡೋದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.